ಅದಕ್ಕೆ ನಮ್ಮ ಊರಲ್ಲಿರುವ ಯಾವುದೇ ಮಕ್ಕಳು ಕೂಡ ಓದ್ತಾ ಇಲ್ಲ. ಆದರೆ ನಮಗೆ ಓದಬೇಕು ಅನ್ನುವ ಆಸೆ. ಅದಕ್ಕೋಸ್ಕರನೇ ಎಷ್ಟು ದೂರ ಆದರೂ ಪರವಾಗಿಲ್ಲ ಅಂತ ನಾವೆಲ್ಲರೂ ಬೆಳಿಗ್ಗೆನೇ ಎದ್ದು ಸ್ಕೂಲಿಗೆ ಬಂದಿದ್ದೀವಿ. ನೀವು ನಮ್ಮನ್ನ ಈ ಸ್ಕೂಲಲ್ಲಿ ಸೇರಿಸ್ಕೊಳ್ಬೇಕು. ಅರೆ, ನಿಮ್ಮಂಥ ಮಕ್ಕಳನ್ನ ನೋಡೋದು ನಿಜವಾಗ್ಲೂ ತುಂಬಾನೇ ಅದ್ಭುತವಾದ ವಿಷಯನೇ. ಈ ಕಾಲದಲ್ಲಿ ಇಷ್ಟು ಕಷ್ಟಪಟ್ಟಾದರೂ ಓದಬೇಕು ಅಂತ ಅಂದ್ಕೊಳ್ಳೋ ಮಕ್ಕಳು ಕೂಡ ಇದ್ದಾರಾ? ಆಶ್ಚರ್ಯ ಆಗ್ತಾ ಇದೆ. ನಿಮಗೆ ಈ ಸ್ಕೂಲಲ್ಲಿ ನಾನು ಅಡ್ಮಿಷನ್ ಕೊಡ್ತಾ ಇದ್ದೀನಿ. ಆದರೆ ಸಮಯಕ್ಕೆ ಸರಿಯಾಗಿ ಸ್ಕೂಲಿಗೆ ಬರಬೇಕು ಮಕ್ಕಳೇ. ನನಗೆ ಕ್ರಮಶಿಕ್ಷಣೆನ ನೀವು ತಪ್ಪಿಸಿದ್ರೆ ಸ್ವಲ್ಪನೂ ಇಷ್ಟ ಆಗಲ್ಲ. ಹಾಗೆ ಮಹಿಹದ್ದು ಟೀಚರ್ ಮಕ್ಕಳನ್ನ ಸ್ಕೂಲಲ್ಲಿ ಸೇರ್ಸೋದಕ್ಕೆ ಅನುಮತಿಯನ್ನು ಕೊಟ್ರು. ಹಾಗೆ ಬನ್ನಗಿಳಿ, ಬುಜ್ಜಿಗುಬ್ಬಚ್ಚಿ, ಚಿನ್ನುಕಾಗೆ 3 ಜನ ಸ್ಕೂಲಲ್ಲಿ ಸೇರಿ ಓದ್ಕೊಳ್ಳೋಕ್ಕೆ ಶುರು ಮಾಡಿದ್ರು. ಸಂಜೆ ಸ್ಕೂಲ್ ಬಿಟ್ಟ ತಕ್ಷಣ ಅವರೆಲ್ಲರೂ ತುಂಬಾನೇ ಕಷ್ಟಪಟ್ಟು ಅವರ ಊರಿಗೇನೋ ಹೋದ್ರು. ಮಕ್ಕಳೇ, ನಿಮ್ಮನ್ನ ನೋಡಿದ್ರೆ ತುಂಬಾ ಸುಸ್ತಾಗಿರೋ ಥರ ಅನಿಸ್ತಾ ಇದೆ. ನಿಮ್ಮ ಟೀಚರ್ ಏನು ಹೇಳಿದ್ರು? ಓದಕ್ಕೆ ನಿಮಗೆ ಪರ್ಮಿಷನ್ ಕೊಟ್ರಾ? ಹಾ, ಕೊಟ್ಟಿದ್ದಾರೆ ಅಮ್ಮ. ನಾವಲ್ಲಿ ಓದಕ್ಕೆ